ಈ ಕಾನೂನನ್ನು ಮಾಡೋದು. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಅಲ್ಲ SCP TSP ನಲ್ಲಿ ಹಣ ಖರ್ಚು ಮಾಡಬೇಕು ಅಂತ ಮಾಡೋದು ಯಾರು? ಅದಕ್ಕಿಂತ ಮೊದಲು 13-14ರಲ್ಲಿ 8,000 ಚಿಲ್ಲರೆ ಇತ್ತು. ನಾನು ಈ ಕಾನೂನು ಮಾಡಿದ್ಮೇಲೆ 15,000 ಆಯ್ತು. 15,000 ಚಿಲ್ಲರೆ. ಆಮೇಲೆ ಈ ವರ್ಷ ಎಷ್ಟಿದೆ ಗೊತ್ತಾ? 34 ಅಲ್ರಿ, 44,636 ಕೋಟಿ. 44,636 ಕೋಟಿ. ಯಾಕೆ ಮಾಡಲಿಲ್ಲ ಬೇರೆಯವರು? ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇಲ್ಲ. 7D ಬದಲಾವಣೆ ಮಾಡಿದವರು ಯಾರು? ಡ್ರಾಪ್ ಮಾಡಿದವರು ಯಾರು? 7 ಆಮೇಲೆ ಮುಂದೆ ಮಾಡಬೇಕಾದ ಬೇರೆ ವಿಚಾರ. 7D ಅದನ್ನ ಡ್ರಾಪ್ ಮಾಡಿದವರು ಯಾರು? ಅಮೆಂಡ್ಮೆಂಟ್ ಮಾಡಿ ಆಯ್ತು. ಈಗ 4% ಬಡ್ಡಿನಲ್ಲಿ 10 ಲಕ್ಷದವರೆಗೆ ಸಾಲ ಸಿಗಬೇಕು ಬ್ಯಾಂಕ್ನಲ್ಲಿ, KSFC ನಲ್ಲಿ ಅಂತ ಮಾಡಿದವರು ಯಾರು? ಅಂದ್ರೆ ನಾ ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬದ್ಧತೆ ಇದ್ದಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು 24.1% ಇದ್ದಾರೆ. 2011 ಜನಗಣತಿ ಪ್ರಕಾರ. ಈಗ ಸ್ವಲ್ಪ ಜಾಸ್ತಿನೂ ಆಗಿರ್ಬೋದು. 24.1%. 6.95 ST, 17.15% SC, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಆಗಲಿಲ್ವಾ ಸರ್? ಕಾಲ್ ಭಾಗ ಇದ್ರು ಕೂಡ ರಾಜ್ಯದಲ್ಲಿ ಒಂದ್ಸರಿನೂ ಮುಖ್ಯಮಂತ್ರಿ ಆಗಲಿಲ್ವಲ್ಲ ಜನ. ಯಾರು? ನಿಮ್ಗೆ ಗೊತ್ತಾ? ನೀವು ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ಬನೇ ಮಾಡಕ್ಕಾಗಲ್ಲ ಅದನ್ನ. ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ, ಸುಮ್ಮನೆ ಏನೋ ಮಾತಾಡ್ತೀರಿ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ. ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಆಯ್ತಪ್ಪ. ಬಡ್ತಿಲಿ ಮೀಸಲಾತಿ ಏನ್ರಿ ಪ್ರೊಫೆಸರ್? ಬಡ್ತಿಯಲ್ಲಿ ಮೀಸಲಾತಿ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ಕೋರ್ಟ್ನವ್ರು ಹೊಡೆದಾಕಿದ ಮೇಲೆ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ರತ್ನಪ್ರಭಾ ಆಮೇಲೆ ರತ್ನಪ್ರಭಾ ಚೀಫ್ ಸೆಕ್ರೆಟರಿ ಇರುವಾಗ ಅವಳ ಅಧ್ಯಕ್ಷದಲ್ಲಿ ಒಂದು ವರದಿ ತರಿಸ್ಕೊಂಡು ಆ ವರದಿನ ಒಪ್ಕೊಂಡು ಕಾನೂನು ಮಾಡಿ, ಆ ಕಾನೂನು ಚಾಲೆಂಜ್ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ. ಅಲ್ಲಿ ನಮ್ಮ ಪರ ಆಯಿತು. ಮತ್ತೆ ಬಡ್ತಿಲಿ ಮೀಸಲಾತಿನ ನಾವು ಮಾಡೋದು. ಅದ್ಯಾಕೆ ಬೇರೆ ರಾಜ್ಯದಲ್ಲಿ ಮಾಡಲಿಲ್ಲ? ಬೇರೆ ರಾಜ್ಯದಲ್ಲಿ ಇದೆಯಂದ್ರೆ ಬಡ್ತಿ ಮೀಸಲಾತಿ? ಇದೆಯಾ ಕರಿಯೋಣ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡಕ್ಕಾಯ್ತು? ನೀವು ಇವೆಲ್ಲ ಮರ್ತ್ಬಿಟ್ರೆ ಏನ್ ಮಾಡೋದು? ನನಗೆ ಧಿಕ್ಕಾರ ಕೂಗಿರೋರು ಎಷ್ಟು ಜನ ಇದ್ದೀರಿ?
ಒಳ ಮೀಸಲಾತಿ ಮಾಡೋವರಿಗೆ ಕೇಳಪ್ಪ ಅಲ್ಲಿ ಪತ್ರಿಕೆ ತೋರಿಸ್ಲಾ? ನೋವನ್ನ ತಡೆಯಲಾರದೆ ಕೂಗಿದೀವಿ. ನೋಡಿ ಅಡ್ಮಿಟ್ ಮಾಡ್ಕೊತಾ ಇದ್ದಾರೆ. ನೋವನ್ನ ತಡೆಯಲಾರದೆ ಕೂಗಿದೀವಿ. ನೋವು ಬಂದಾಗ ಏನಾದ್ರು ಅಂತೀರಿ ಸರ್. ನಿಮ್ಮಿಂದನೇ ಸಾಧ್ಯ ಅಂತಾನೆ ಬೈದಿರೋದು ಸರ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಗೊತ್ತಿದ್ಯೇನೋ ಗೊತ್ತಿಲ್ದೇನೋ ಮಾಡಿರ್ಬೋದು. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಯಾರು ನಿಮ್ ಪರ ಇದ್ದಾರೆ ಯಾರು ನಿಮ್ ವಿರೋಧ ಇದ್ದಾರೆ ಅಂತ ಸರಿಯಾದ ರೀತಿಯಲ್ಲಿ ಗುರುತಿಸ್ಬೇಕು. ಅವರಿಗೆ ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ವಾ? ಇಲ್ಲದೆ ಹೋದ್ರೆ ಪ್ರಯೋಜನ ಆಗಿರಲಿಲ್ಲ. ಈಗ ನರೇಂದ್ರ ಮೋದಿ ಅವರು ಹ್ಯಾಕ್ ಮಾಡಿಲ್ಲ? ಇಚ್ಛಾಶಕ್ತಿ ಇಲ್ಲ, ಕಾಳಜಿ ಇಲ್ಲ, ಕಾಳಜಿ ಇಲ್ಲ. ನಿಜ ನೀವು ರಾಜಕೀಯ ಮಾತಾಡಬಾರ್ದು ಅಂತ ಇದ್ದೀನಿ. ಅವ್ರ ವಿರೋಧ ಇದ್ದಾರೆ ಬಿಜೆಪಿ ಅವರ ಮನುವಾದಿಗಳು. ಅವರು ವಿರೋಧ ಇದ್ದಾರೆ. ಹಿಂಗೆ ಮುಂದುವರಿಬೇಕು. ಆಗ ಮಾತ್ರ ನನಗೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಆಗೋದು ಅಲ್ವಾ? ಬಡತನದಲ್ಲಿರೋರು ಇರಲೇಬೇಕು, ಶ್ರೀಮಂತಿಗೆ ಇರಲೇಬೇಕು, ಜಾತಿ ವ್ಯವಸ್ಥೆ ಇರಲೇಬೇಕು, ಚತುರ್ಣ ವ್ಯವಸ್ಥೆ ಜಾರಿ ಆಗಬೇಕು. ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಆಕ್ಷೇಪ ಆದ್ಮೇಲೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದನ್ನು ವಿರೋಧ ಮಾಡಿದವರು ಯಾರು? ಮನುವಾದಿಗಳೆಲ್ಲ. ಬಂದ ತಕ್ಷಣ ಎಂಥದ್ದು ಎಂಥದ್ದು ಗಾರ್ಡ್ ಒಂದು ಪತ್ರಿಕೆ ಬಂದಿದೆಯಲ್ಲ, ಯಾವುದು ಇಂಗ್ಲಿಷ್ ಪತ್ರಿಕೆ? ಆರ್ಗನೈಸರ್. ಅದರಲ್ಲಿ ವಿರೋಧ ಮಾಡೋದು ನೋಡಿದ್ದೀರಾ? ಸಂವಿಧಾನ ಜಾರಿಗೆ ಬಂದಾಗ ಅದನ್ನು ವಿರೋಧ ಮಾಡಿದವರು ಯಾರು? ಮನುವಾದಿಗಳು. ಮನುಸ್ಮೃತಿ ಫಾಲೋ ಮಾಡಿದವರು ಯಾರು? ಮನುವಾದಿಗಳು. ಇಂದ ಇವತ್ತು ವಿಚಾರ ಸಂಕಿರಣ ಇಟ್ಕೊಂಡಿದ್ದೀರಿ, ಬಹಳ ಸಂತೋಷ. ನಾನು ನಿಮ್ ಪರ ಇರ್ತೀನಿ. ಮೀಸಲಾತಿ ಪರ ಅಂದ್ರೆ ನಿಮ್ ಪರ ಅಲ್ಲ, ನೀವು ಯಾವ್ಯಾವುದೋ ಪಕ್ಷದಲ್ಲಿ ಇದ್ದೀರಿ. ಮಾಸಂದ್ರ ಮುನಿಯಪ್ಪ ಹಾಗಂತೇಳಿ ನಾನು ಅವ್ರ ಜೊತೆ ಇರಕ್ಕಾಗಲ್ಲ. ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕು ಸರ್. ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕು, ಹೋಗ್ಬೇಕು, ನೀವು ಪ್ರಧಾನಿ ಆಗ್ಬೇಕು. ಯಾರು? ನಾನು ಮುಂದಿನ ಎಲೆಕ್ಷನ್ಗೆ ನಿಲ್ಲಲ್ಲಯ್ಯ, ಆದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ. ಅದಕ್ಕೆ ಸಕ್ರಿಯವಾಗಿ ಕ್ಯಾಂಪೇನ್ ಮಾಡ್ತೀನಯ್ಯ. ಈಗ ನನಗೆ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ ನಾನು. 120 ಏನಾಗಲ್ಲ. 80ನೇ ವರ್ಷಕ್ಕೆ 79 ತುಂಬಿ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. 28ಕ್ಕೆ ಆಗುದು ಸರ್ ತಾವು ಮುಖ್ಯಮಂತ್ರಿ. ಕರ್ನಾಟಕ ಮಾಡ್ತಾ ಇದ್ದಾರೆ. ನೋಡೋಣ. ಒಂದು ಯೋಚನೆ ಮಾಡಬೇಕು ನೀವು.
ಒಂದು ಒಳ ಮೀಸಲಾತಿ ಹೋರಾಟ ಮುಂದುವರಿಬೇಕು. ಮತ್ತೆ ಯಾವುದೇ ಕಾರಣಕ್ಕೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಅನ್ನೋದು ಹೋರಾಟ ಮಾಡಿ, ಆದರೆ ಗುರಿ ತಲುಪುವವರೆಗೂ ಹೋರಾಟ ಮಾಡಬೇಕು. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸ್ಪೃಶ್ಯರು ಅಸ್ಪೃಶ್ಯರು ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವೆಲ್ಲರೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇ ನಮ್ಮ ಉದ್ದೇಶ. ಬಹಳ ಬೆಂಕಿ ಹಚ್ಚಿಸ್ತಕ್ಕಂಥ ಕೆಲಸ ಮಾಡ್ಬಿಡ್ತಾರೆ, ಹುಷಾರಾಗಿರ್ಬೇಕು. ಅದರಿಂದ ನಿಮ್ಮ ಈ ವಿಚಾರ ಸಂಕಿರಣದಲ್ಲಿ ಏನ್ ಬರ್ತದೆ ಇವತ್ತು ಸಾಯಂಕಾಲದವರೆಗೂ ನಡೀತದ? ನಾನು ಈಗ ದಯಮಾಡಿ ನನಗೆ ಸಭೆ ಮುಖಾಂತರ 4 ಸಮಾಜದ ಮಂತ್ರಿಗಳನ್ನು ಕರೆದು ನಮ್ಮ ನಾಯಕತ್ವದಲ್ಲಿ ಸಿಎಂ ಹತ್ರ ಒಂದು ಅರ್ಜೆಂಟ್ ಮೀಟಿಂಗ್ ಮಾಡ್ತಿದ್ದೀವಿ. ಅವ್ರು ಒಪ್ಕೊಂಡು ಬರೋದಾದ್ರೆ ನಂದೇನು ತಕರಾರಿಲ್ಲ. ನೋಡಿ, ಇವತ್ತು 2 ಮಂತ್ರಿಗಳು ಕರೆದಿದ್ರಿ, 2 ಮಂತ್ರಿಗಳು ಬಂದಿಲ್ಲ. ನೆಕ್ಸ್ಟ್ ಬರಂಗ್ ಮಾಡ್ತೀವಿ ಸರ್. ಗೊತ್ತಿಲ್ಲಪ್ಪ, ಹೇಳ್ದೆ ನಾನು. ಇವತ್ತು 2 ಮಂತ್ರಿಗಳು ಕರೆದಿದ್ರಿ ಅಲ್ವಾ? ಅವ್ರು ಬಂದೇ ಇಲ್ಲ. ಸಾಹೇಬರಿದ್ರೆ ನಮ್ದೇನಿಲ್ಲ, ಅದು ಬೇರೆ ವಿಚಾರ. ರೀ, ಈಗ ಮುನಿಯಪ್ಪನವ್ರ ಹತ್ರನೇ ಸಮಾಜ ಕಲ್ಯಾಣ ಇದೆ, ಹೋರಾಟ ಮಾಡಿ ತಗೊಂಡಿದ್ದಾರೆ, ಅದು ಬೇರೆ ವಿಚಾರ. ಅವ್ರಿಗೆ ನೀವೆಲ್ಲ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಬಟ್ ಯಾರನ್ನೂ ಅನ್ಯಾಯ ಆಗಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು, ಎಲ್ರಿಗೂ ನ್ಯಾಯ ಸಿಗ್ಬೇಕು. ಅದೇ ಸಾಮಾಜಿಕ ನ್ಯಾಯ. ಆ ಕೆಲಸ ನೀವು, ನಿಮ್ಮ ಹಿಂಬಾಲಕರು ಮತ್ತೆ ಸಮುದಾಯ, ಸಮಾಜ ಇದು ಮಾಡಿ ಸರ್. 5 ಸಮಾಜ ಒಟ್ಟೊಟ್ಟು ಹೋಗ್ತೀವಿ ನಾವು. SC ST ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ. ನಮ್ ಜೊತೆಗೆ ಹೆಗಲ್ ಕೊಡ್ರಿ ಸಾಕು. ನಮ್ ಜೊತೆಗೆ ನಾನು ಒಳ ಮೀಸಲಾತಿ ಪರ ಇದ್ದೇ ಇರ್ತೀನಿ. ನಾನು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳ ಜೊತೆ, ಮಂತ್ರಿಗಳ ಜೊತೆ ಮಾತಾಡುತ್ತೇನೆ. ಅಂತ ಹೇಳ್ತಾ ನೀವು ಹೇಳೋದು ಇಲ್ಲಿ ಹೇಳ್ತೀನಿ ಅಂತಲ್ಲ, ಈವನ್ ಅದರ್ವೈಸ್ ನಾನು ಸಾಮಾಜಿಕ ನ್ಯಾಯದ ಪರ ಇದ್ದೇ ಇರ್ತೀನಿ. ಮುಂದಿನ ದಿನಗಳಲ್ಲಿ ಮಾದಿಗರಿಗೆ ರಾಜಕೀಯ ಶಕ್ತಿ ಹೆಚ್ಚು ಕೊಡಿ ಸರ್. ಮಾದಿಗರಿಗೆ ರಾಜಕೀಯ ಶಕ್ತಿ ಬರಂಗೆ ಹೆಚ್ಚು ಅವಕಾಶ ಕೊಡಿ. ತಮ್ಮ ಕಾಲದಲ್ಲಿ 28ಕ್ಕೆ ನೋಡೋಣ. ಅದರಿಂದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ ಅವರು, ಕೃಷ್ಣಪ್ಪನವರು